ಏನೋ ಮಾತಾಡಬೇಕು ಅಂದ್ರಂತೆ, ಏನು? ಏನಿಲ್ಲ ಬಿಡಿ. ಏನೂ ಇಲ್ವಾ? ಹಾಂ ಐತೆ ಐತೆ. ಏನು? ಯಾವಾಗಲೂ ನಿಮ್ಮ ಜೊತೆಗೆ ಇರಬೇಕು ಅನ್ನಿಸ್ತೈತೆ, ಆದರೂ ದಿಗ್ಲಾಯ್ತೈತಲ್ಲ, ಯಾಕೆ? ಹಾಗಿದ್ರೆ ನಾನು ನಿಮ್ಮ ಕಣ್ಣಿಗೆ ಕಾಣಿಸ್ದಿರೋಂಗಿರ್ಬೇಕಾ? ಅಯ್ಯೋ ಇಲ್ಲ ಇಲ್ಲ, ದಿಗ್ಲಾಯ್ತಿದ್ರೆ ಪರವಾಗಿಲ್ಲ, ಜೊತೆಗೆ ಇರಬೇಕು. ಜಾನಕಿ ಅವ್ರಿಗೆ ಹೇಳಿ ಜಾಸ್ತಿ ಏನು ರೆಡಿ ಆಗೋದು ಬೇಡ, ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ನಂದಿತಾ, ನಿನ್ನ ಕೈಯಾರೆ ಇದನ್ನು ಜಾನಕಿ ಕೊಟ್ಬಿಡಮ್ಮ. ರಾಮ, ಅಕಾಡೆ ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತೆ ತಾನೆ? ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರಾನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಬಾವ ಎಲ್ಲಿ ಹೋದ್ರು? ಸಾಮಾನ್ಯವಾಗಿ ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ಒತ್ತಾಯ ಮಾಡಿ ಮಾಡಿಸಿದ್ರೆ ಅವ್ರು ಯಾರ ಕೈಗೂ ಸಿಗದೆ ಎಲ್ಲಾದ್ರೂ ಹೊರಟೋಗ್ತಿದ್ರು. ಆದರೆ ಇವಾಗ ಯಾಕೆ ಹೀಗೆ ಮಾಡ್ತಿದ್ದಾರೆ? ಅಣ್ಣ, ಎಲ್ಲೊಂಟೋಗಿದ್ದಾಗ್ಲೇ ಶಾನೆ ತಡವಾಗಿ ಬಂದಂತೆ. ಅಯ್ಯೋ, ಅದೊಂದು ದೊಡ್ಡ ಕತೆ, ಸುಮ್ಕಿರ್ಲ. ತಡವಾಗಿ ಬಂದಿದ್ದಕ್ಕೆ ಮೇಡಮ್ ಬೇಜಾರು ಮಾಡ್ಕೊಂಡ್ರೋ ಏನೋ, ಕೇಳೋಕ್ಕೆ ಆಗಲಿಲ್ಲ. ಥೂ, ಏನಣ್ಣ ಇನ್ನೂ ಮ್ಯಾಡಮ್ ಮ್ಯಾಡಮ್ ಅಂತಿದ್ಯಾ? ನಾಳೆಯಿಂದ ಅವ್ರು ನಿನ್ನ ಹೆಂಡ್ತಿ ಆಗೋರು. ಹೆಂಡ್ತಿ ಅಂತ ಕರಿ, ಇಲ್ಲಾಂದರೆ ಇವಳೇ ಇವಳೇ ಅಂತ ಕರಿ. ಅದು ಇಲ್ಲ ಅಂದರೆ ಎಷ್ಟು ಹೋಗು. ಹೌ ಮಂಜ, ನಾನು ಹಂಗೆ ಅನ್ಕತ್ತೀನಿಕಲ್ಲ, ಆದರೆ ಮಧ್ಯ ಬಾಯ್ ತಪ್ಪು ಬಂದ್ಬಿಡ್ತದೆ. ಅಣ್ಣ, ಇವತ್ತು ರಾತ್ರಿಗೆ ನಿಮ್ಮಿಬ್ಬರ ಕದ್ದು ಮುಚ್ಚಿ ಎಲ್ಲ ಆಟ ಮುಗ್ದೋಗ್ತೈತೆ. ಇನ್ನಕ್ಕೆ ಒಂದೇ ಮನೆ ಒಂದೇ ಕೋಣೆ. ಲೈ ಸುಮ್ಕೆ ಇರಲ್ಲ, ಏನನ್ನ ಇಲ್ಲಿ ಎದುರಿಸ್ಬೇಡ ಇಲ್ಲಿ. ಅರೆ ಚಿಕ್ಕ ಮಗು. ಅಣ್ಣ, ಲಗ್ನಕ್ಕೂ ಮುಂಚೆ ಮೇಡಮ್ ಏನಾದ್ರು ಮಾತಾಡಬೇಕು ಅಂತಂದರೆ ಈಗಲೇ ಹೋಗಿ ಮಾತಾಡು. ನಾಳೆಯಿಂದ ಅತಿ ಸಲಿಗೆ ಆಗೋಗ್ತೈತೆ. ಈ ಕದ್ದು ಮುಚ್ಚಿ ಮಾತಾಡೋ ಮಜಾ ಇರೋಕ್ಕಿಲ್ಲ. ಲವ್, ನನಗೇನು ಮಾತಾಡಬೇಕು ಅಂತೇನಿಲ್ಲ ಅಜ್ಜ, ಆದ್ರೆ ಮೇಡಮ್ನ ಒಂದು ಕಿತ ನೋಡ್ಬೇಕು ಅನ್ನಿಸ್ತೈತೆ. ಹಂಗ? ನಿಮ್ಮ ಮಗಳು ನನ್ನ ಮಗಳು ಇದ್ದ ಹಾಗೆ. ಬರ್ತಿರೋ ಕೋಪಕ್ಕೆ ಅಕ್ಕೋರೆ, ನಿಮಗೆ ಯಾವ ಸ್ವಿಚ್ಗೆ ಯಾವ ಬಲ್ಬ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತೈತೆ, ಆದರೆ ಮೇನ್ ಸ್ವಿಚ್ ಯಾವಾಗಲೂ ಎಡವಟ್ಟಾಗ್ತೈತಲ್ಲ. ಬಾಯ್ ಮುಚ್ಚೆ, ಯಾವಾಗಲೂ ಕೊಂಕು ಮಾತು. ನಾನಿನ್ನೂ ಸೋತಿಲ್ಲ. ಏನೆಲ್ಲ ಮಾಡಿ ಮದುವೆ ನಿಲ್ಸೋದಕ್ಕೆ ಸಾಧ್ಯನೋ ಎಲ್ಲ ಮಾಡ್ತಿದ್ದೀನಿ. ನಾನು ಯಾವ ಪ್ಲಾನನ್ನು ಮಿಸ್ ಮಾಡೋದಿಲ್ಲ. So, what's your next plan? ಕೊರೆ, ನೀವಿಕ್ಕಿತ ಏನೇ ಪ್ಲಾನ್ ಮಾಡಿದ್ರು ಆ ಟೀಚರ್ ಅಮ್ಮಂಗೆ ವಸಿ ಜೋರಾಗಿ ತಟ್ಟೋ ಹಂಗೆ ಪ್ಲಾನ್ ಮಾಡಿ. ತಲಾಂತರದಿಂದ ಬಂದಿರೋ ಚಿನ್ನದ ಒಡವೆನ ಡೂಪ್ಲಿಕೇಟ್ ಮಾಡಿಸಿದ್ದು ಶೋಕೇಸಲ್ಲಿ ಇಡೋದಕ್ಕೆ ಅಂತ ಅನ್ಕೊಂಡ್ರಾ? ಹಾಕೋರೆ,
ಅಂತೂ ಇಂತೂ ಕುಸ್ತಿಪೇಟದಿಂದ ಮೈಸೂರು ಪೇಟೆಗೆ ಶಿಫ್ಟ್ ಆದ ನಮ್ಮ ರಾಮಣ್ಣ. ಬರೀ ಅಷ್ಟೇನಾ? ಬ್ರಹ್ಮಚಾರಿಯಿಂದ ಸಂಸಾರಿ, ಲಂಗೋಟಿಯಿಂದ ರೇಷ್ಮೆ ಪಂಚೆ. ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರಾನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನಿನ್ನ ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಗುರುಗಳೇ ನಮಸ್ಕಾರ. ಏನೆಲ್ಲ ಮಾಡ್ತಾ ಇದ್ದೀರಾ ಇಲ್ಲಿ? ಎಲ್ಲರೂ ಬಸ್ ಆಚೆಗೆ ಹೋಗರಲ್ಲ. ರಾಮನ್ ಕೂಡ ಮಾತಾಡ್ಬೇಕು ನಾನು. ಗುರುಗಳೇ ಇನ್ಮ್ಯಾಕ ಹಂಗಂತ ಕರಿಬೇಡ ನನ್ನ ಮಾತನ್ನ ಮೀರೋಗಿ ಅರ್ಶನ ಹಚ್ಚಿಸ್ಕೊಂಡ್ಬಿಟ್ಟೆ ಅಲ್ಲ. ಇರ್ಲಿ, ಇನ್ಮ್ಯಾಕೆ ನಿನ್ನ ಸಂಬಂಧ ಸತ್ತೋಯ್ತು ಅಂತ ತಿಳ್ಕ. ಅದನ್ನ ಹೇಳ್ಬಿಟ್ಟು ಹೋಗುಮ ಅಂತ ಇಲ್ಲಿಗೆ ಬಂದಿದ್ದು ನಾನು. ಗುರುಗಳೇ ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ಹಂಗೆಲ್ಲ ಮಾತಾಡಬೇಡಿ. ಅಲ್ಲ, ಈ ಸಮಯದಾಗೆ ನಂಗೆ ಆಶೀರ್ವಾದ ಮಾಡ್ಬೇಕಾದ್ರೆ ನೀವೇ ಅಲ್ವೇ? ನನ್ನ ಮಾತು ಮೀರಿರೋ ನಿನಗೆ ಬರೀ ಆಶೀರ್ವಾದ ಅಲ್ಲ, ಸಾಪ ಹಾಕಕ್ಕೂ ನನ್ನ ಮನಸ್ಸಿಲ್ಲಕ್ಕಲ್ಲ, ತಿಳ್ಕ. ನೋಡು, ಒಂದು ನಿಮಿಷ. ನೋಡಿ ಎಷ್ಟು ಚೆನ್ನಾಗಿದೆ. ಏನಮ್ಮ ಹುಡುಗಿರ ಇನ್ನು ಫೋಟೋಗಳು ತಕೊಂಡೆ ಕುಂತೀರಾ? ನಮ್ಮ ಹುಡುಗಿ ತಯಾರಾಗವಳ? ಹಾ ಶಾರದಕ್ಕ, ಎಲ್ಲ ಆಯ್ತು. ಕುಂತ್ಕೋವಾ, ಇನ್ನು ಒಡವೆನೆ ಹಾಕೊಂಡಿಲ್ಲ ಆಯ್ತು ಅಂತಿದೀಯಲ್ಲ. ಅಯ್ಯೋ, ಹೊರಗಡೆ ತೆಗ್ದಿಟ್ಟೆ, ಹಾಕೊಳೋದು ಮರ್ತಾ ಇದ್ದೆ ಶಾರದಕ್ಕ. ಇದು ಹಾಕೊಂಡ್ಬಿಡ್ತೀನಿ. ಕುತ್ಕೋ. ಎಲ್ಲಿಟ್ಟಿದ್ದೀಯಾ? ಇಲ್ಲೇ ಇದೆ ಶಾರದಕ್ಕ. ಅಪ್ಪ, ಹುಡುಗಿ ಕಡೆಯವರು ನೀವು ಕೊಟ್ಟಿರೋ ದೊಡ್ಡ ಮನೆ ಒಡವೆನ ಎತ್ತು ಮಡಿಕೊಂಡು ಆ ಮೇಡಮ್ಗೆ ನಕಲಿ ಒಡವೆ ಹಾಕೋರೆ. ಒಂದು ನಿಮಿಷ ಜಾನಕಿ, ಎದ್ದೇಳ. ಅಜ್ಜಿ ನೋಡ್ರಿ, ಗಂಗನ್ ತಲೆ ಮೇಲೆ ಕೊಡೋ ಒರಿಜಿನಲ್ ಚೇರ. ನಾನು ನಿನ್ನ ಶಿಕ್ಷೆ ಕ್ಷಮ ಮಾಡ್ತಿಲ್ಲವಾ? ಸೊಸೆ ಸಲುವಾಗಿ ಶಿಕ್ಷಾ ಮಾಫ್ ಮಾಡ್ಲಿಕ್ಕೆ ಹತ್ತೀನಿ. ನಿನ್ನ ಅಕ್ಕವರು ಮಾಳ್ಗೆ ಮ್ಯಾಗಿದ್ದಾರೆ ನೋಡು, ಅದಕ್ಕೆ ನನಗೆ ಹೋಗಿ ಹೇಳವ್ವ ಅಂತ ಕಳಿಸ್ಯಾರ. ನಾನು ಹಚ್ಚಿರೋ ಬೆಂಕಿ ಬಗ್ಗನ ಹತ್ಕೊಳ್ಳೋದು ಇನ್ನೇನು ತಡೆ ಆಗೋದಿಲ್ಲ ತಗೋ. ಎಲ್ಲರೂ ನನ್ನನ್ನು ಹೇಗೆ ನೋಡ್ತಾರೆ ನೋಡಿ ಅಮ್ಮ. ಇದೆಲ್ಲ ಕೊನೆ ಕಾಣೋದಕ್ಕೆ ಒಂದು ಉಪಾಯ ಇದೆ. ನರಸಿಂಹನ ಹತ್ರ ಹೋಗಿ, ಮಾವ ನಾನು ಮಾಡಿದ ತಪ್ಪಾಯ್ತು ಅಂತ ಕಾಲಿಗೆ ಬಿದ್ಬಿಡು. ಅವನು ಕ್ಷಮಿಸಿದ್ರೆ ಇಡೀ ಊರು ಕ್ಷಮಿಸಿದ ಹಾಗೆ. ಮಾವ, ಸ್ನೇಹಿತನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬಹಳ ಒಳ್ಳೆ ಮರ್ಯಾದೆ ಕೊಟ್ಟಿದ್ಯಾ ನನಗೆ. ನನ್ನ ಮನೆ ಮರ್ಯಾದೆ ಮುಕ್ಕಾಗಿ ಹೋಯ್ತು ನಿನ್ನಿಂದ. ಹೋಗು. ಏನ್ ಮಾಡ್ಕೊಂಡಿ ಅಮ್ಮ? ಅಮ್ಮ, ಲಲಿತಾ, ಬಗೇರಿ, ಜಾಜಿ, ಬನ್ನಿ ಇಲ್ಲಿ. ನಿನ್ನ ಗಂಡನಿಂದ ವಸೂಲಿ ಮಾಡಿರೋ ಹಣ ಒಡವೆಗಳನ್ನೆಲ್ಲ ಹೆಂಗೆ ವಾಪಸ್ ತರಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಅಪ್ಪ ಅಮ್ಮ ದೂರ ಆದಾಗಿಂದ ಅವ್ನು ತುಂಬ ಡಿಪ್ರೆಷನ್ಗೆ ಹೋಗಿದ್ದ.
ಗಂಡ ಆದವನು ಹೆಂಡತಿಗೆ ಯಾವುದೇ ರೀತಿ ಜೀವನಾಂಶ ಕೊಡೋ ಹಾಗಿಲ್ಲ ಅಂತ. ಸೊ ಇದ್ರ ಪ್ರಕಾರ ಅಬ್ಬೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅದೇನು ಕೇಳು, ನಿನಗಿಲ್ಲ ಅಂತೀನಾ? ಅಬ್ಬೆ, ನಾನು ಹುಡುಗ ಆಗೋ ಬದಲು ಹುಡುಗಿ ಆಗಿದ್ರೆ ಏನ್ ಮಾಡ್ತಿದ್ರಿ? ಏನೋ ದೇವ್ರ ದಯೆ, ನಿಮ್ಮಮ್ಮ 3ನೇ ಮಗುನ ಗಂಡಾಗೆ ಹೆತ್ಕೊಟ್ಲು, ನಮ್ಮ ವಂಶ ಉಳಿತು. ಒಂದು ವೇಳೆ ನೀನೇನಾದ್ರೂ ಹೆಣ್ಣಾಗಿ ಹುಟ್ಟಿದಿದ್ರೆ ನೀನ್ ಬದುಕಿರ್ತಿರ್ಲಿಲ್ಲ. ಇದು ನಿಮ್ಮ ಮಗ ಕಳ್ಸಿರೋದು ನನಗೆ ಅಂತ. ನಿನ್ಗೋಸ್ಕರ ಒಂದು ಗಿಫ್ಟ್ ತರಿಸಿದ್ದೀನಿ. ಗಿಫ್ಟ್? ಗೌನ್ 7 ಹತ್ರ ಹೇಗೆ ಬಂತು? ಇದು ಚೆನ್ನಾಗಲ್ವ ಆರ್ಡರ್ ಮಾಡಿದ್ದು? ಎಷ್ಟು ಬೇಕೋ ಅಷ್ಟು ನಕ್ಕೊಂಬಿಡಿ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಬಾಯಿ ಮಾತಲ್ಲಿ ಹೇಳಿದ್ರೆ ಜನ ಯಾರು ಕೇಳಲ್ಲ. ಜೈ ಮಹಾರುದ್ರ.